ರಾಜ್ಯ ಸರ್ಕಾರದಿಂದ ಮದ್ಯಪ್ರಿಯರಿಗೆ ಶಾಕ್. ಇಂದಿನಿಂದ ಮದ್ಯದ ದರ 20% ನಷ್ಟು ಜಾಸ್ತಿ ಆಗ್ತಾ ಇದೆ. ಆಲ್ಕೋಹಾಲ್ ಪ್ರಮಾಣದ ಆಧಾರದಲ್ಲಿ ತೆರಿಗೆಯನ್ನ ಜಾಸ್ತಿ ಮಾಡಲಾಗುತ್ತೆ. ಇವತ್ತಿನಿಂದಾನೇ ಜಾಸ್ತಿ ಆಗ್ತಾ ಇರೋದು 20%. ಆಲ್ಕೋಹಾಲ್ ಕಂಟೆಂಟ್ ಎಷ್ಟಿರುತ್ತೆ ಅದರ ಮೇಲೆ 20% ಏರಿಕೆಗೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಾಗಿದೆ. ಮೊದಲ 4 ಸ್ಲ್ಯಾಬ್ಗಳ ಮದ್ಯ ಹೆಚ್ಚು ದುಬಾರಿ ಆಗ್ತಾ ಇದೆ. ವಿಸ್ಕಿ, ರಮ್, ಬ್ರಾಂಡಿ, ಜಿನ್ ಮತ್ತಷ್ಟು ದುಬಾರಿ ಯಾವ ಆಲ್ಕೋಹಾಲ್ ಕಂಟೆಂಟ್ ಎಷ್ಟೆಷ್ಟಿದೆ, ಎಷ್ಟು ಪ್ರಮಾಣದಲ್ಲಿದೆ ಅದರ ಮೇಲೆ 20% ಜಾಸ್ತಿ ಮಾಡುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಾಗಿದೆ. ಮದ್ಯಪ್ರಿಯರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. ಈಗಾಗಲೇ ಮದ್ಯದ ರೇಟ್ ಪ್ರತಿ ಬಾರಿ ಜಾಸ್ತಿ ಮಾಡ್ತಾರೆ ಅನ್ನುವಂತಹ ಆರೋಪ ಇದೆ ಸರ್ಕಾರದ ಮೇಲೆ. ಮತ್ತೊಂದು ಬರೆ 20% ಆಲ್ಕೋಹಾಲ್ ಪ್ರಮಾಣದ ಮೇಲೆ 20% ಜಾಸ್ತಿ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಬಕಾರಿ ಇಲಾಖೆ. ಇವತ್ತಿನಿಂದಾನೇ ಇದು ಜಾರಿಗೆ ಬರ್ತಾ ಇದೆ. ಮೊದಲ 4 ಸ್ಲ್ಯಾಬ್ಗಳ ದರ ಜಾಸ್ತಿ ಆಗ್ತಾ ಇರೋದು. ಬ್ರ್ಯಾಂಡಿ, ವಿಸ್ಕಿ, ರಮ್, ಜಿನ್, ಸೊ ಇದರ ಎಲ್ಲ ದರಗಳು 20%. ಅದರಲ್ಲಿರುವಂತಹ ಆಲ್ಕೋಹಾಲ್ ಕಂಟೆಂಟ್ ಎಷ್ಟಿರುತ್ತೆ, ಎಷ್ಟು ಪರ್ಸೆಂಟ್ ಆಲ್ಕೋಹಾಲ್ ಇದೆ ಅದರ ಮೇಲೆ 20% ಜಾಸ್ತಿ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಯಾವಾಗೆಲ್ಲ ಏನೆಲ್ಲ ದರ ಏರಿಕೆಗಳಾದಾಗಲೂ ಕೂಡ ಕೊನೆಯದಾಗಿ ಅದರ ಹೊರೆಯನ್ನ ಸರಿದೂಗಿಸೋದಕ್ಕೆ ರಾಜ್ಯ ಸರ್ಕಾರ ನೋಡೋದು, ಅದನ್ನ ಮದ್ಯಪ್ರಿಯರ ಮೇಲೇ ಜಾಸ್ತಿ ಹೊರೆ ಹಾಕ್ಬಿಡೋದಕ್ಕೆ ಪ್ಲಾನ್ ಮಾಡುತ್ತೆ ಅನ್ನುವಂಥ ಆರೋಪ ಏನಿದೆ. ಸೊ ಈ ಆರೋಪದ ಮಧ್ಯದಲ್ಲೇ, ಆಕ್ರೋಶದ ಮಧ್ಯದಲ್ಲೇ ಮತ್ತೊಂದು ಬಾರಿ ದರ ಏರಿಕೆ ಬಿಸಿ ಮದ್ಯಪ್ರಿಯರಿಗೆ ತಡ್ತಾ ಇರುವಂಥದ್ದು. ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗತ್ತೆ, ಇವತ್ತಿನಿಂದಲೇ ಜಾರಿ ಆಗ್ತಾ ಇದೆಯಾ, ಹೇಗೆ? ಅರುಣ್, ಇವತ್ತಿನಿಂದನೇ ಹೊಸ ಅಬಕಾರಿ ನೀತಿ ಜಾರಿಗೆ ಆಗ್ತಾ ಇರುವಂತದ್ದು. ಸೊ ಇದರ ಒಂದು ಪರಿಣಾಮವಾಗಿ 20% ದರ ಏರಿಕೆ ಆಗುವಂತದ್ದು. ಸೊ ಇಲ್ಲಿರುವಂತಹ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯಾಗಿ ದರ ಏರಿಕೆ ಆದ್ರೂ ಕೂಡ ಮದ್ಯಪ್ರಿಯರ ಮೇಲೆ ಈ ರೀತಿಯಾಗಿ ದರ ಏರಿಕೆಯ ಹೊರೆಯನ್ನ ಹಾಕೋದು ಎಷ್ಟು ಸರಿ ಅನ್ನುವಂತಹ ಆಕ್ರೋಶ ಈಗ ಮದ್ಯಪ್ರಿಯರಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ನೀವು ಗಮನಿಸಿರುವ ಹಾಗೆ 16 ಸ್ಲ್ಯಾಬ್ಸ್ ಇತ್ತು, ಅದನ್ನ 8 ಸ್ಲ್ಯಾಬ್ಸ್ ಆಗಿ ಮಾಡಲಾಗಿದೆ. 8 ಸ್ಲ್ಯಾಬ್ಸ್ ಮಾಡಿರುವಂತಹ ಕಾರಣ ಮೊದಲ 5 ಸ್ಲ್ಯಾಬ್ಸ್ ಅಲ್ಲಿ ಬರುವಂತಹ ಎಣ್ಣೆ ಏನ್ ಬರುತ್ತೆ ಅಂತವುಗಳಿಗೆ ದರ ಏರಿಕೆಯ ಬರೆ ಅನ್ನುವಂಥದ್ದು ತಟ್ಟಿರುವಂತದ್ದು. ಜೊತೆಗೆ ದುಬಾರಿ ಬೆಲೆಯ ಮದ್ಯ ಏನಿರುತ್ತೆ ಅದು ಯಾವುದಕ್ಕೂ ಕೂಡ ಈ ದರ ಏರಿಕೆಯ ಬರೆ ತಟ್ಟಿಲ್ಲ. ಬದಲಾಗಿ ಸಾಮಾನ್ಯ ಜನರು ಬಳಕೆ ಮಾಡುವಂತಹ ಕಡಿಮೆ ಬೆಲೆಯ ಮದ್ಯಕ್ಕೆ ದರ ಏರಿಕೆ ತಟ್ಟಿರುವಂತದ್ದು. ಇದಕ್ಕೆ ಅನೇಕ ಕಾರಣಗಳನ್ನ ಕೊಡಲಾಗ್ತಾ ಇದೆ. ಅಂದ್ರೆ ಈ ಹಿಂದೆ ಬಲ್ಕ್ ಲೀಟರ್ ಆಧಾರದ ಮೇಲೆ ಈ ದರ ಏರಿಕೆಯನ್ನ ಮಾಡ್ತಾ ಇದ್ರು, ಅಂದ್ರೆ ತೆರಿಗೆಯನ್ನ ಕಟ್ಟಬೇಕಾಗ್ತಾ ಇತ್ತು. ಬಟ್ ಈಗ ಹಾಗಲ್ಲ. ಆ ಒಂದು ಬಾಟ್ಲಿಯಲ್ಲಿ ಇರುವಂತಹ ಶುದ್ಧ ಆಲ್ಕೋಹಾಲ್ನ ಪ್ರಮಾಣ ಎಷ್ಟು, ಆ ಪ್ರಮಾಣದ ಆಧಾರದ ಮೇಲೆ ಈಗ ತೆರಿಗೆಯನ್ನ ಕಟ್ಟಬೇಕು. ಸೊ ಹಾಗಾಗಿ ಕಡಿಮೆ ದರದ ಮದ್ಯದ ಮೇಲೆ ಜಾಸ್ತಿ ಈಗ ದರ ಏರಿಕೆ ಆಗಿರುವಂತದ್ದು. ಬಿಯರ್ನ ಮೇಲೆ ಕೂಡ ದರ ಏರಿಕೆ ಆಗಿರುವಂತದ್ದು. ಜೊತೆಗೆ ಹೆಚ್ಚು ದುಡ್ಡಲ್ಲಿ ಯಾರು ಮೊದಲೆಲ್ಲ ಮದ್ಯವನ್ನ ಖರೀದಿ ಮಾಡ್ತಾ ಇದ್ರು ಅಂತಹ ಮದ್ಯದ ದರ ಏರಿಕೆ ಆಗ್ಲಿಲ್ಲ. ಸೊ ಬಡವರ ಮೇಲೆ ಈಗ ದರ ಏರಿಕೆಯ ಹೊರೆ ಬಿದ್ದಿದೆ. ಬಟ್ ಹೆಚ್ಚು ದುಡ್ಡು ಕೊಟ್ಟು ಯಾರು ಬ್ರ್ಯಾಂಡ್ ಗಳನ್ನ ಕೊಂಡ್ಕೊಳ್ತಾ ಇದ್ರು ಅಂತವರಿಗೆ ಈಗ ದರ ಏರಿಕೆ ಬಿದ್ದಿಲ್ಲ. ಸೊ ಇದಕ್ಕೆ ನಾನಾ ಕಾರಣಗಳನ್ನು ಕೊಟ್ಟಿದ್ದಾರೆ. ಒಂದು ಉತ್ಪಾದನಾ ವೆಚ್ಚ ಅದೆಲ್ಲವೂ ಕೂಡ ಜಾಸ್ತಿ ಆಗಿರುವಂತದ್ದು, ಅದೆಲ್ಲದೂ ಕಾರಣಗಳಿಂದಲೂ ಕೂಡ ದರ ಏರಿಕೆ ಆಗುತ್ತೆ. ಅರುಣ್, ಪ್ರಗತಿ, ಅಬಕಾರಿ ಇಲಾಖೆಯನ್ನ ಸರ್ಕಾರಕ್ಕೆ ಚಿನ್ನದ ಮೊಟ್ಟೆ ಇಡುವಂತ ಕೋಳಿ ಅಂತ ಕರೆಯಲಾಗತ್ತೆ, ಅದು ಸತ್ಯವೂ ಕೂಡ. ಈಗ ಮತ್ತೊಂದು ಬಾರಿ ಆ ಕಡೆನೆ ಸರ್ಕಾರ ಗಮನ ಕೊಟ್ಟಿರುವಂತದ್ದು. ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನೇಕ ಹೋರಾಟಗಳು ಕೂಡ ಆಗಿದೆ ಮದ್ಯಪ್ರಿಯರಿಂದ. ದರ ಕಡಿಮೆ ಆಗಬೇಕು, ಹಾಗೆ ಹೀಗೆ ಸಬ್ಸಿಡಿ ಕೊಡಬೇಕು ಅನ್ನುವಂತ ಹಲವು ಬೇಡಿಕೆಗಳನ್ನು ಇಟ್ಟಿದ್ರು. ಸೊ ಹಾಗಾಗಿ ಮತ್ತೆ ಏನಾದ್ರೂ ಈ ಒಂದು ನಿರ್ಧಾರದ ವಿರುದ್ಧ ಹೋರಾಟ ಆಗೋ ಚಾನ್ಸಸ್ ಏನಾದ್ರೂ ಇದೆಯಂತ? ಪ್ರತಿ ಸಲ ಯಾವುದೇ ವಿಚಾರ ಬಂದಂತಹ ಸಂದರ್ಭದಲ್ಲೂ ಕೂಡ ಅಬಕಾರಿ ದರ ಏರಿಕೆಯ ಹೊರೆಯನ್ನ ಹಾಕಿದಾಗ ಪ್ರತಿ ಸಲ ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಎಲ್ಲೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆಲ್ಲ ಇಳಿಯೋದಿಲ್ಲ. ಯಾಕಂದ್ರೆ ಸಹಜವಾಗಿ ಮದ್ಯವನ್ನ ಕೊಂಡ್ಕೊಳ್ಬಾರ್ದು ಅನ್ನುವಂಥದ್ದೇ ಬಹುತೇಕರ ಮನೆಯಲ್ಲಿ ಮಹಿಳೆಯರ ಅಭಿಪ್ರಾಯ ಇರುವಂತದ್ದು. ಸೊ ಹಾಗಾಗಿ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಬರೀ ಮಾತುಗಷ್ಟೇ ಅದು ಪ್ರತಿಭಟನೆಗೆ ಸೀಮಿತ ಆಗುತ್ತೆ. ಬಟ್ ಈ ಸಲ ಅವರ ಆರೋಗ್ಯದ ದೃಷ್ಟಿಯಿಂದನೇ, ಜೊತೆಗೆ ಶುದ್ಧ ಆಲ್ಕೋಹಾಲ್ನ ಪ್ರಮಾಣ ಎಷ್ಟಿದೆ ಅದರ ಆಧಾರದ ಮೇಲೆ ತೆರಿಗೆಯನ್ನ ಫಿಕ್ಸ್ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಬಹುತೇಕ ಕಡೆ ಆಕ್ರೋಶ
ಆಕ್ರೋಶ ಇದ್ರೂ ಕೂಡ ಇದುವರೆಗೂ ಯಾರು ಪ್ರತಿಭಟನೆ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿಲ್ಲ. ಬಟ್ ಸ್ಲ್ಯಾಬ್ಸ್ ಗಳನ್ನ ಇಳಿಕೆ ಮಾಡಿರೋದು, ಅಂದ್ರೆ ಮೊದಲು 16 ಇತ್ತು, ಈಗ 8 ಆಗಿರೋದು, ಜೊತೆಗೆ ಉತ್ಪಾದನಾ ವೆಚ್ಚ, ಬೇರೆ ಬೇರೆ ಕಾರಣಗಳಿಂದ ಈ ಎಲ್ಲ ಕಾರಣಗಳಿಂದಲೂ ಕೂಡ ದರ ಏರಿಕೆ ಮಾಡಲೇಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯ ಇರುತ್ತೆ. ಸೊ ಹಾಗಾಗಿ ಇವತ್ತಿನಿಂದ ಹೊಸ ಅಬಕಾರಿ ನೀತಿ ಜಾರಿಗೆ ಬರ್ತಾ ಇರುವಂತದ್ದು ಬಹುತೇಕರು ಎಲ್ರಿಗೂ ಕೂಡ ಗೊತ್ತಿತ್ತು. ಸೊ ಹಾಗಾಗಿ ಇದು ಶಾಕಿಂಗ್ ವಿಚಾರ ಏನಲ್ಲ, ಇವತ್ತಿನಿಂದ ಜಾರಿ ಆಗುತ್ತೆ ಅನ್ನೋದು ಬಹುತೇಕರಿಗೆ ಗೊತ್ತಿದ್ದಂತಹ ಕಾರಣ ಕೆಲವರು ಜನಸಾಮಾನ್ಯರು ಗೊತ್ತಿಲ್ಲದೆ ಇರುವವರು ಈ ಬಾರ್ಗಳಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಯಾಕಂದ್ರೆ ಪ್ರತಿ ಸಲ ಕೂಡ ಈ ಕಡಿಮೆ ದರದ ಮದ್ಯ ಏನಿರುತ್ತೆ ಇವುಗಳಿಗೆ ಕೂಡ ಲಿಕ್ಕರ್ಗಳೇನಿರುತ್ತೆ ಇವುಗಳಿಗೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರು ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳನ್ನು ತಗೊಳ್ತಾರೆ ಅಂತವರಿಗೆ ಹೊರೆ ಆಗೋದಿಲ್ಲ. ಯಾಕೆ ಪ್ರತಿ ಸಲ ಕಡಿಮೆ ಬೆಲೆಯ ಮದ್ಯ ಕೊಂಡುಕೊಳ್ಳುವವರಿಗೆ ಮಾತ್ರ ಯಾಕೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಆಕ್ರೋಶ ಸಹಜವಾಗಿ ಎಲ್ಲ ಕಡೆ ವ್ಯಕ್ತ ಆಗ್ತಾ ಇರುವಂತದ್ದು. ಅರುಣ್, ಓಕೆ ಪ್ರಗತಿ, ಈಗ ಬೇಸಿಗೆ ಟೈಮ್ನಲ್ಲಿ ಅತಿ ಹೆಚ್ಚಿನ ಬಿಯರ್ ಕನ್ಸಂಪ್ಷನ್ ಜಾಸ್ತಿ ಆಗಿರೋದು ಆ ವರದಿ ಕೂಡ ನಾವು ಇತ್ತೀಚೆಗೆ ನೋಡಿದ್ವಿ. ರೇಟ್ ಜಾಸ್ತಿ ಆದ್ರೂ ಕೂಡ ಬೇಸಿಗೆ ಟೈಮ್ನಲ್ಲಿ ತುಂಬಾ ಪರ್ಚೇಸಿಂಗ್ ಆಗಿತ್ತು ಬಿಯರ್. ಸೊ ಅದ್ರ ಮೇಲೂ ಕೂಡ ರೇಟ್ ಈಗ ಜಾಸ್ತಿ ಆಗುತ್ತೆ. ಅದರ ಆಲ್ಕೋಹಾಲ್ ಕಂಟೆಂಟ್ ಎಷ್ಟಿರುತ್ತೆ ಅದ್ರ ಮೇಲೆ 20% ಅಂತ. ಅಕ್ಯುರೇಟ್ ರೇಟ್ ಏನಾದ್ರೂ ಗೊತ್ತಾಗ್ತಾ ಇದೆ ಯಾವ್ಯಾವ ಮದ್ಯದ ಬಾಟಲ್ಗಳ ಮೇಲೆ ಎಷ್ಟೆಷ್ಟು ರೇಟ್ ಜಾಸ್ತಿ ಆಗುತ್ತೆ ಅಂತ? ವಿಸ್ಕಿ ಆಗ್ಲಿ ರಮ್ ಆಗ್ಲಿ ಇವೆಲ್ಲವುಗಳ ಮೇಲೂ ಕೂಡ ದರ ಏರಿಕೆ ಆಗ್ತಾ ಇದೆ. ಸೊ ಮೊದಲೆಷ್ಟಿತ್ತು ಅದಕ್ಕೆ 15 ರೂಪಾಯಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇದೆಲ್ಲವೂ ಕೂಡ MRP ಪ್ರೈಸ್ ಏರಿಕೆ ಆಗ್ತಾ ಹೋಗುತ್ತೆ. ಅಗೈನ್ ಅಲ್ಲಿ ಬಾರ್ಗಳಲ್ಲಿ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಒಂದು 10 ರಿಂದ 15 ರೂಪಾಯಿ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಅದರ ಜೊತೆಗೆ ನೀವು ಹೇಳಿದಾಗೆ ಬಿಯರ್ ನ ಕೊಂಡುಕೊಳ್ಳುವಂತವರ ಸಂಖ್ಯೆ ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ಯುವಕರು ಹೆಚ್ಚಾಗಿ ಬಿಯರ್ ಪ್ರಿಯರ್ ಆಗಿರ್ತಾರೆ. ಸೊ ಅವರೆಲ್ಲರೂ ಕೂಡ ಯಾರು ಬಿಯರ್ ನ ತಗೊಳ್ತಾರೆ, ಈ ಟೈಮ್ ಅಲ್ಲಿ ಬಿಯರ್ ಪ್ರಮಾಣ ಸೇಲ್ ಆಗೋದೇನು ಕಡಿಮೆ ಇರೋದಿಲ್ಲ, ಬೇಸಿಗೆ ಅಂತ ಹೇಳಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಬಿಯರ್ ನ ಕೊಂಡುಕೊಳ್ಳುವವರೆಗೂ ಕೂಡ ದರ ಏರಿಕೆಯ ಬರೆ ಬಿದ್ದಿರುವಂತದ್ದು. ನೀವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಬಿಯರ್ ನ ರೇಟ್ ಕಡಿಮೆ ಇರುತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ತಗೊಂಡು ಬಂದು ಈ ತರದೆಲ್ಲ ಮಾರಾಟ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಈ ರೀತಿಯಾಗಿ ರೇಟ್ ಅನ್ನ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಭಿಪ್ರಾಯ ಕೂಡ ಎಲ್ಲ ಕಡೆ ವ್ಯಕ್ತ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮದ್ಯದ ದರ ಏರಿಕೆ ಆಗಿರುವಂತದ್ದು ಮದ್ಯಪ್ರಿಯರಿಗೆ ಒಂದು ದೊಡ್ಡ ಶಾಕಿಂಗ್ ವಿಚಾರನೆ ಅಂತ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ.